ಇದೇನಿದು ಇಷ್ಟೊತ್ತಲ್ಲಿ ಮ್ಯಾನೇಜರ್ ಕಾಲ್ ಮಾಡ್ತಿದ್ದಾರೆ. ರಿಸೀವ್ ಮಾಡು, ಏನಂತ ಕೇಳು. ಸ್ಪೀಕರ್ ಆನ್ ಮಾಡು, ಏನಾದರೂ ಮುಖ್ಯವಾದ ವಿಷಯ ಇರುತ್ತೆ. ಅವಿ ಸರ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ನೀವು ಸುದರ್ಶನ್ ಮತ್ತು ಶ್ರೀನಿವಾಸ್ ಅವ್ರ ಕಂಪನಿ ಜೊತೆ ಟೈಅಪ್ ಆಗೋದ್ರ ಬಗ್ಗೆ ಮಾತಾಡ್ತಿದ್ರಿ ಅಲ್ವಾ? ಆದರೆ ನಾನು ಆ ಕಂಪನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಆ ಕಂಪನಿ ದಿವಾಳಿಯಾಗಿದೆ. ಅವರ ವಿಷಯನ ಮುಚ್ಚಿಟ್ಟು ನಮ್ಮ ಜೊತೆ ಟೈಅಪ್ ಆಗೋಕೆ ಬಂದಿದ್ರು. ಅವ್ರ ಜೊತೆ ಏನಾದರೂ ಟೈಅಪ್ ಆದರೆ ನಮ್ಮ ಕಂಪನಿ ಆ ಲೀಗಲ್ ಇಶ್ಯೂಗಳನ್ನೆಲ್ಲ ಎದುರಿಸಬೇಕಾಗತ್ತೆ. ಆಗ ನಮ್ಮ ಕಂಪ್ನಿನೂ ಮುಳುಗೋಗುತ್ತೆ. ಅದಕ್ಕೆ ಈ ವಿಷಯ ಗೊತ್ತಾದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತಿದ್ದೀನಿ. ನೀವು ಯಾವ ಅಗ್ರಿಮೆಂಟ್ಗೂ ಸೈನ್ ಮಾಡಿಲ್ಲ ಅಲ್ವಾ ಸರ್? ಇಲ್ಲ, ಯಾವ ಅಗ್ರಿಮೆಂಟು ಮಾಡ್ಕೊಂಡಿಲ್ಲ. ಈ ವಿಷಯ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದೀಪಿಕಾ ಹೀಗೆ ಮಾಡಿ ನಮ್ಮ ಕಂಪ್ನಿ ಮುಳುಗೋದನ್ನ ತಪ್ಪಿಸಿದಾಳೆ. ಅವಳು ಹೀಗೆ ಮಾಡಿರೋದು ಒಂದು ರೀತಿಯಲ್ಲಿ ನಮ್ಗೆ ಒಳ್ಳೇದೇ ಆಗಿದೆ. ಅನ್ಬಿಲೀವೇಬಲ್. ಎಂಥ ಮೋಸ ಮಾಡಕ್ಕೆ ಹೊರಟಿದ್ರು ಆ ಸುದರ್ಶನ್. ದೀಪಿಕಾ ನಮ್ಮ ಪಾಲಿಗೆ ದೇವತೆಯಾಗಿ ಬಂದು ಈಗ ನಮ್ಮ ಟೈಅಪ್ ಆಗೋದನ್ನು ತಪ್ಪಿಸಿದಾಳೆ. ತಿಳಿದೇನೋ ಅವಳು ಹೀಗೆ ಮಾಡಿದ್ರಿಂದ ನಾವು ಉಳ್ಕೊಂಡ್ವಿ. ನಿನಗೆ ಹೊಡೆದಿದ್ದಕ್ಕೆ ನಾನು ಕ್ಷಮಿಸ್ಬಿಡು ದೀಪಿಕಾ. ಇಲ್ಲ, ನೀನೇನು ತಪ್ಪು ಮಾಡಿಲ್ಲ. ನಿನಗೆ ನನ್ನ ಹೊಡೆಯೋ ಅಧಿಕಾರ ಇದೆ. ನಾನು ಮಾಡಿರೋ ತಪ್ಪುಗಳಿಗೆಲ್ಲ ಆಗ್ಲೇ ಪ್ರಾಯಶ್ಚಿತ ಆಗೋದು. ಇನ್ನು 100 ಸಲ ಬೇಕಿದ್ರು ಹೇಳ್ತೀನಿ. ನಾನು ಈ ರೀತಿ ಪ್ರತಿ ಸಲ ತಪ್ಪು ಮಾಡಿದಾಗ್ಲೂ ನೀನು ನನಗೆ ಹೊಡೆದು ಬುದ್ಧಿ ಹೇಳಿದಿದ್ರೆ ನಾನು ಇಷ್ಟೊತ್ತಿಗೆ ಸರಿ ಹೋಗ್ತಿದ್ದೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಅಕ್ಕನಾಗಿ ನನ್ನ ತಿದ್ದೋ ಅಧಿಕಾರ ನಿನಗಿದೆ ಅಕ್ಕ.